ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಿಜಯ್. ಇಂದು ನಾನು ಒಂದು ಹಳ್ಳಿಯ ಮನೆಯ ಒಂದು ಚಿತ್ರಣವನ್ನು ತೋರಿಸುತ್ತಿದ್ದೇನೆ. ಎಷ್ಟು ಚೆಂದ ಇದೆ ಅಂಥೇಳಿ. ತುಳಸಿ ಕಟ್ಟೆ, ಅದರ ಮುಂದೆ ತುಂಬ ಸುಂದರವಾದ ಹೂವುಗಳು, ಅದರ ಮುಂದೆ ಒಂದು ಚಿಕ್ಕದಾದ ತೋಟ. ಇದನ್ನಿಷ್ಟು ತೋರಿಸುತ್ತಿದ್ದೇನೆ. ನಮ್ಮ ಹಳ್ಳಿಯ ಪರಿಸರ, ನಮ್ಮ ಸಂಬಂಧಿಕರ ಮನೆ ಇದು. ನೋಡಿ ತೋಟ ಹೇಗಿದೆ ಅಂಥೇಳಿ. ಈಗ ತಾನೇ ಅಡಿಕೆ ಕೊಯ್ಲು ಮಾಡಿದ್ದಾರೆ. ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ನೀರುಣಿಸಲು ಡ್ರಿಪ್ ಲೈನನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಮಲೆನಾಡಿನ ಪರಿಸರ. ನೋಡಿ, ಇದೊಂದು ಕರು ಮೇಯುತ್ತಿದೆ. ಎಷ್ಟು ಚೆಂದ ಅಲ್ಲ. ಒಂದು ಆಕಳಿದ್ದರೆ ಮನೆಗೆಲ್ಲ ಹಾಲು, ಮೊಸರು, ತುಪ್ಪ ಈ ಥರದನ್ನು ಮಾಡಿಕೊಳ್ಳಬಹುದು. ನಮ್ಮ ಥರ ಪೇಟೆಯಿಂದ ತರಬೇಕೆನ್ನುವ ಅವಶ್ಯಕತೆ ಇರುವುದಿಲ್ಲ. ಒಂದೆರಡು ಹುಂಜಗಳು ಮೇಯುತ್ತಿವೆ. ಇದು ಯಾಕೆಂದು ಗೊತ್ತಿಲ್ಲ. ದೇವರಿಗೆ ಬಿಟ್ಟಿದ್ದೋ ಅಥವಾ ತಿನ್ನಲು ಬಿಟ್ಟಿದ್ದೋ ಅಂತೂ ಗೊತ್ತಾಗುತ್ತಿಲ್ಲ. ದೂರದಲ್ಲಿ ಒಂದು ಕೊಟ್ಟಿಗೆ ಇದೆ. ಅದು ಈ ಪರಿಸರಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೊಂಡಿದೆ ಎಂದು ನಿಮಗೆ ತಿಳಿಯಬಹುದು. ಈಗ ತೋಟವನ್ನು ತೋರಿಸುತ್ತಿದ್ದೆ ನೋಡಿ. ಚಿಕ್ಕದಾದ ಒಂದು ತೋಟ, 1 ಎಕರೆ ಅರ್ಧ ಎಕರೆ ಇರಬಹುದು ಅಷ್ಟೇ. ಪಾಪ ಬಡವರು ಹೊಟ್ಟೆಪಾಡಿಗೋಸ್ಕರ ಮಾಡಿಕೊಂಡಿದ್ದಾರೆ. ಇನ್ನೂ ಏನೋ ಬೆಳೆ ಅಷ್ಟೊಂದು ಬಿಡುತ್ತಿಲ್ಲ, ಹಂತವಾಗಿ ಬೆಳೀಬೋದು. ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ, ತೋರಿಸ್ತೀನಿ. ಇದೊಂದು ನೋಡಿ, 4 ರಿಂದ 5 ಫೂಟ್ ಅಷ್ಟು ಚಿಕ್ಕ ಗಿಡ ಇದೆ. ತೆಂಗಿನ ಮರನೋ ಗಿಡನೋ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟಕ್ಕೆ ಎಳೆನೀರು ಬಿಟ್ಟಿದೆ. ನನಗೆ ನೀವು ಕಮೆಂಟ್ ಮಾಡಿ ಇದು ಯಾವ ತಳಿ ಅಂತಂಥೇಳಿ. ಇಲ್ಲ ಅಂದರೆ ಕೊನೆಯಲ್ಲಿ ನಾನೇ ನಿಮಗೆ ಹೇಳುತ್ತೇನೆ ಇದು ಯಾವ ತಳಿ ಮರವೆಂದು. ನೋಡಿ, ಇಷ್ಟೇ ಚಿಕ್ಕದಾಗಿ ಎಷ್ಟು ಹಸನಾಗಿ ಎಳೆನೀರು ಬಿಟ್ಟಿದೆ ನೋಡಿ. ಇದು ಇವತ್ತಿನ ನನ್ನ ಒಂದು ಚಿಕ್ಕ ಬ್ಲಾಗ್. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.